ಮಂಗಳೂರಿನ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಗ್ರಾಹಕರು ಆತಂಕಗೊಂಡು ಬ್ಯಾಂಕ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟಂತವರು, ಅಡ ಇಟ್ಟಂತವರು ಈಗ ಚಿನ್ನ ಇಲ್ಲ, ಅಬೇಸಾಗಿದೆ, ನಮಗೆ ಚಿನ್ನ ಕೊಡಿ ಅಂತೇಳಿ ಗ್ರಾಹಕರು ಬ್ಯಾಂಕ್ನ ಮುಂಭಾಗದಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಬ್ಯಾಂಕ್ನ ಸಿಬ್ಬಂದಿಯೊಂದಿಗೆ ಚಿನ್ನ ಅಡವಿಟ್ಟವರು ಗಲಾಟೆ ಮಾಡ್ತಿದ್ದಾರೆ. ನಮ್ಮ ಚಿನ್ನ ಕೊಟ್ಟು ಬಿಡಿ ಅಂತೇಳಿ ಮಹಿಳೆಯೊಬ್ಬಳು ಕಣ್ಣೀರನ್ನು ಹಾಕಿದ್ದಾರೆ. ಈಗ ಎಂತಕ್ಕೆ ಸುಮ್ಮನೆ ಅದನ್ನು ಓಪನ್ ಮಾಡಿ ಎಲ್ಲ ಇದು ಹುಡುಕುವುದು, ಚಿನ್ನ ಅಲ್ಲಿ ಆದ್ರೂ ಬೀಳಿ ತಿಂತ ನೋಡುವುದಾ? ಈಗ ಏನಿಲ್ಲ ಅಲ್ಲಿ, ಆಯ್ತಾ? ಬ್ಯಾಂಕ್ ಬಂದ್ ಮಾಡ್ಲಿಕ್ಕೆ ಏನು 12 ಕೋಟಿ ಇದಿರುವಾಗ ಸಿ ಕ್ಯಾಮರಾ ಹಾಳಾದಾಗ ಇದನ್ನು ಬಂದ್ ಮಾಡಬೇಕಿತ್ತು. ಸರ್ ಮಕ್ಕಳಿಗೆ ಸರ್ ಇವರದ್ದು ಹಣ ಇದು ಚಿನ್ನ ಎಲ್ಲ ಹೋಗಿದಲ್ಲ, ಇವರು ರಿಕ್ವೆಸ್ಟ್ ಮಾಡೋದಲ್ಲ ಸರ್, ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ ಹೀಗೆ ಆಗಿದೆ, ರಾಬ್ರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು, ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬ್ರಿ ಆಗಿದೆ, ಇದು 2ನೇ ಸಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯಕ್ಕೆ ಬ್ಯಾಂಕ್ನ ಮುಂಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ? ಬ್ಯಾಂಕ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ತನಿಖೆ ಹೇಗೆ ಸಾಗ್ತಾ ಇದೆ? ನಾಗೇಂದ್ರ ಬಾಬು, ಮಂಗಳೂರಿನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದಂತೆ ಏನು ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. 5 ತಂಡಗಳಾಗಿ ರಚಿಸಿ ಪೊಲೀಸರು ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬ್ಯಾಂಕ್ನಲ್ಲೂ ಕೂಡ ಗ್ರಾಹಕರ ಆಕ್ರೋಶ ಭಾಳಷ್ಟು ಜೋರಾಗಿರುವಂಥದ್ದು. ಏನೋ ಬೆಳಗಿನ ಜಾವ ಸಾಕಷ್ಟು ಮಹಿಳೆಯರು ಕೂಡ ಈ ಒಂದು ಬ್ಯಾಂಕ್ಗೆ ಬಂದಿದ್ದರು. ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ಏನೋ ಚಿನ್ನಗಳನ್ನು ಅಡವಿಟ್ಟಿದ್ರು. ಒಬ್ಬರು ಮನೆ ಖರೀದಿಗಾಗಿ ಅಡವಿಟ್ಟಿದ್ರು, ಮತ್ತೊಬ್ಬರು ಮಗನನ್ನು ವಿದೇಶಕ್ಕೆ ಕಳುಹಿಸೋದಕ್ಕೋಸ್ಕರವಾಗಿ ಚಿನ್ನವನ್ನು ಅಡವಿಟ್ಟಿದ್ರು. ಹೀಗೆ ಹಲವಾರು ಕಾರಣಕ್ಕೋಸ್ಕರವಾಗಿ ಮಹಿಳೆಯರು ಇದೇ ಒಂದು ಏನು ಬ್ಯಾಂಕ್ನಲ್ಲಿ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದಿದ್ರು. ಆದರೆ ಈಗೆಲ್ಲರಿಗೂ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು. ಏನಂದರೆ, ತಾವು ಕಳೆದುಕೊಂಡ ಏನು ಚಿನ್ನ ಏನಿದೆ ಅದು ಮರಳಿ ಸಿಗ್ಬೋದಾ ಅನ್ನುವಂಥ ಒಂದು ಆತಂಕ ಎದುರಾಗಿರುವಂಥದ್ದು. ಬೆಳಗಿನ ವೇಳೆ ಸಾಕಷ್ಟು ಮಹಿಳೆಯರು ಆಗಿರ್ಬೋದು, ಪುರುಷರಾಗಿರ್ಬೋದು ಬಂದು ಬ್ಯಾಂಕ್ನ ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡಿದ್ರು. ಒಂದಷ್ಟು ಗಲಾಟೆ ಕೂಡ ಈ ಒಂದು ಬ್ಯಾಂಕ್ನ ಮುಂಭಾಗದಲ್ಲಿ ನಡೀತು. ಸದ್ಯ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಎಲ್ರಿಗೂ ಕೂಡ ಒಂದು ಏನು ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಆ ಬ್ಯಾಂಕ್ನಲ್ಲಿ ನೀವು ಕಳೆದುಕೊಂಡ ಹಣವನ್ನು ಏನೋ ಆ ಚಿನ್ನಕ್ಕೆ ಮರಳಿ ನಿಮಗೆ ಚಿನ್ನ ಸಿಗುತ್ತೆ, ಇಲ್ಲಾಂದರೆ ಅದಕ್ಕೆ ಪರಿಹಾರ ರೂಪದಲ್ಲಿ ಹಣ ನೀಡ್ತೀವಿ ಅನ್ನುವಂಥ ಒಂದು ಏನು ಆಶ್ವಾಸನೆಯನ್ನು ನೀಡಿರುವಂಥದ್ದು. ಹೀಗಾಗಿ ಸದ್ಯ ಬ್ಯಾಂಕ್ಗೆ ಬಂದಂಥ ಗ್ರಾಹಕರು ಕೂಡ ಅವರ ಆಶ್ವಾಸನೆಯ ಮೇರೆಗೆ ಮನೆಗೆ ತೆರಳಿರುವಂಥದ್ದು. ಸದ್ಯ ಬ್ಯಾಂಕ್ನಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಗ್ರಾಹಕರು ಆತಂಕಗೊಂಡು ಬ್ಯಾಂಕ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟಂತವರು, ಅಡ ಇಟ್ಟಂತವರು ಈಗ ಚಿನ್ನ ಇಲ್ಲ, ಅಬೇಸಾಗಿದೆ, ನಮಗೆ ಚಿನ್ನ ಕೊಡಿ ಅಂತೇಳಿ ಗ್ರಾಹಕರು ಬ್ಯಾಂಕ್ನ ಮುಂಭಾಗದಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಬ್ಯಾಂಕ್ನ ಸಿಬ್ಬಂದಿಯೊಂದಿಗೆ ಚಿನ್ನ ಅಡವಿಟ್ಟವರು ಗಲಾಟೆ ಮಾಡ್ತಿದ್ದಾರೆ. ನಮ್ಮ ಚಿನ್ನ ಕೊಟ್ಟು ಬಿಡಿ ಅಂತೇಳಿ ಮಹಿಳೆಯೊಬ್ಬಳು ಕಣ್ಣೀರನ್ನು ಹಾಕಿದ್ದಾರೆ. ಈಗ ಎಂತಕ್ಕೆ ಸುಮ್ಮನೆ ಅದನ್ನು ಓಪನ್ ಮಾಡಿ ಎಲ್ಲ ಇದು ಹುಡುಕುವುದು, ಚಿನ್ನ ಅಲ್ಲಿ ಆದ್ರೂ ಬೀಳಿ ತಿಂತ ನೋಡುವುದಾ? ಈಗ ಏನಿಲ್ಲ ಅಲ್ಲಿ, ಆಯ್ತಾ? ಬ್ಯಾಂಕ್ ಬಂದ್ ಮಾಡ್ಲಿಕ್ಕೆ ಏನು 12 ಕೋಟಿ ಇದಿರುವಾಗ ಸಿ ಕ್ಯಾಮರಾ ಹಾಳಾದಾಗ ಇದನ್ನು ಬಂದ್ ಮಾಡಬೇಕಿತ್ತು. ಸರ್ ಮಕ್ಕಳಿಗೆ ಸರ್ ಇವರದ್ದು ಹಣ ಇದು ಚಿನ್ನ ಎಲ್ಲ ಹೋಗಿದಲ್ಲ, ಇವರು ರಿಕ್ವೆಸ್ಟ್ ಮಾಡೋದಲ್ಲ ಸರ್,
ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬ್ರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು, ಯಾರಿಗೆ, ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬ್ರಿ ಆಗಿದೆ, ಇದು 2ನೇ ಸಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯಕ್ಕೆ ಬ್ಯಾಂಕ್ನ ಮುಂಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ? ಬ್ಯಾಂಕ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ತನಿಖೆ ಹೇಗೆ ಸಾಗ್ತಾ ಇದೆ? ನಾಗೇಂದ್ರ ಬಾಬು, ಮಂಗಳೂರಿನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದಂತೆ ಏನು ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿರುವಂಥದ್ದು. 5 ತಂಡಗಳಾಗಿ ರಚಿಸಿ ಪೊಲೀಸರು ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು. ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಬ್ಯಾಂಕ್ನಲ್ಲೂ ಕೂಡ ಗ್ರಾಹಕರ ಆಕ್ರೋಶ ಭಾಳಷ್ಟು ಜೋರಾಗಿರುವಂಥದ್ದು. ಏನೋ ಬೆಳಗಿನ ಜಾವ ಸಾಕಷ್ಟು ಮಹಿಳೆಯರು ಕೂಡ ಈ ಒಂದು ಬ್ಯಾಂಕ್ಗೆ ಬಂದಿದ್ದರು. ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ಏನೋ ಚಿನ್ನಗಳನ್ನು ಅಡವಿಟ್ಟಿದ್ರು. ಒಬ್ಬರು ಮನೆ ಖರೀದಿಗಾಗಿ ಅಡವಿಟ್ಟಿದ್ರು, ಮತ್ತೊಬ್ಬರು ಮಗನನ್ನು ವಿದೇಶಕ್ಕೆ ಕಳುಹಿಸೋದಕ್ಕೋಸ್ಕರವಾಗಿ ಚಿನ್ನವನ್ನು ಅಡವಿಟ್ಟಿದ್ರು. ಹೀಗೆ ಹಲವಾರು ಕಾರಣಕ್ಕೋಸ್ಕರವಾಗಿ ಮಹಿಳೆಯರು ಇದೇ ಒಂದು ಏನು ಬ್ಯಾಂಕ್ನಲ್ಲಿ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದಿದ್ರು. ಆದರೆ ಈಗೆಲ್ಲರಿಗೂ ಕೂಡ ಒಂದು ಆತಂಕ ಎದುರಾಗಿರುವಂಥದ್ದು. ಏನಂದರೆ, ತಾವು ಕಳೆದುಕೊಂಡ ಏನು ಚಿನ್ನ ಏನಿದೆ ಅದು ಮರಳಿ ಸಿಗ್ಬೋದಾ ಅನ್ನುವಂಥ ಒಂದು ಆತಂಕ ಎದುರಾಗಿರುವಂಥದ್ದು. ಬೆಳಗಿನ ವೇಳೆ ಸಾಕಷ್ಟು ಮಹಿಳೆಯರು ಆಗಿರ್ಬೋದು, ಪುರುಷರಾಗಿರ್ಬೋದು ಬಂದು ಬ್ಯಾಂಕ್ನ ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡಿದ್ರು. ಒಂದಷ್ಟು ಗಲಾಟೆ ಕೂಡ ಈ ಒಂದು ಬ್ಯಾಂಕ್ನ ಮುಂಭಾಗದಲ್ಲಿ ನಡೀತು. ಸದ್ಯ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಎಲ್ರಿಗೂ ಕೂಡ ಒಂದು ಏನು ಭರವಸೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ಆ ಬ್ಯಾಂಕ್ನಲ್ಲಿ ನೀವು ಕಳೆದುಕೊಂಡ ಹಣವನ್ನು ಏನೋ ಆ ಚಿನ್ನಕ್ಕೆ ಮರಳಿ ನಿಮಗೆ ಚಿನ್ನ ಸಿಗುತ್ತೆ, ಇಲ್ಲಾಂದರೆ ಅದಕ್ಕೆ ಪರಿಹಾರ ರೂಪದಲ್ಲಿ ಹಣ ನೀಡ್ತೀವಿ ಅನ್ನುವಂಥ ಒಂದು ಏನು ಆಶ್ವಾಸನೆಯನ್ನು ನೀಡಿರುವಂಥದ್ದು. ಹೀಗಾಗಿ ಸದ್ಯ ಬ್ಯಾಂಕ್ಗೆ ಬಂದಂಥ ಗ್ರಾಹಕರು ಕೂಡ ಅವರ ಆಶ್ವಾಸನೆಯ ಮೇರೆಗೆ ಮನೆಗೆ ತೆರಳಿರುವಂಥದ್ದು. ಸದ್ಯ ಬ್ಯಾಂಕ್ನಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನ ಕೋಟೆಕಾರ್ನಲ್ಲಿ ಬ್ಯಾಂಕ್ ದರೋಡೆಗೆ ಸಂಬಂಧಪಟ್ಟಂತೆ ಗ್ರಾಹಕರು ಆತಂಕಗೊಂಡು ಬ್ಯಾಂಕ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟಂಥವ್ರು, ಅಡ ಇಟ್ಟಂಥವ್ರು ಈಗ ಚಿನ್ನ ಇಲ್ಲ, ಅಬೇಸಾಗಿದೆ, ನಮಗೆ ಚಿನ್ನ ಕೊಡಿ ಅಂತೇಳಿ ಗ್ರಾಹಕರು ಬ್ಯಾಂಕ್ನ ಮುಂಭಾಗದಲ್ಲಿ ಗಲಾಟೆ ಮಾಡ್ತಿದ್ದಾರೆ. ಬ್ಯಾಂಕ್ನ ಸಿಬ್ಬಂದಿಯೊಂದಿಗೆ ಚಿನ್ನ ಅಡವಿಟ್ಟವರು ಗಲಾಟೆ ಮಾಡ್ತಿದ್ದಾರೆ. ನಮ್ಮ ಚಿನ್ನ ಕೊಟ್ಟು ಬಿಡಿ ಅಂತೇಳಿ ಮಹಿಳೆಯೊಬ್ಬಳು ಕಣ್ಣೀರನ್ನು ಹಾಕಿದ್ದಾರೆ. ಈಗ ಎಂತಲ್ಲ ಸುಮ್ಮನೆ ಅದನ್ನು ಓಪನ್ ಮಾಡಿ ಎಲ್ಲ ಇದು ಹುಡುಕೋದು, ಚಿನ್ನ ಎಲ್ಲಿ ಆದ್ರೂ ಬೀಳಿ ತಿಂತ ನೋಡುದಾ? ಈಗ ಏನಿಲ್ಲ ಅಲ್ಲಿ, ಆಯ್ತಾ? ಬ್ಯಾಂಕ್ ಬಂದ್ ಮಾಡ್ಲಿಕ್ಕೆ ಏನು 12 ಕೋಟಿ ಇದಿರುವಾಗ CC ಕ್ಯಾಮರಾ ಹಾಳಾದಾಗ ಇದನ್ನು ಬಂದ್ ಮಾಡಬೇಕಿತ್ತು. ಮತ್ತೆ ಸರ್, ಮಕ್ಕಳಿಗೆ ಸರ್ ಇವರದ್ದು ಹಣ ಇದು ಚಿನ್ನ ಎಲ್ಲ ಹೋಗಿದಲ್ಲ, ಇವರು ರಿಕ್ವೆಸ್ಟ್ ಮಾಡೋದಲ್ಲ ಸರ್. ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬ್ರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು, ಯಾರಿಗೆ, ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬ್ರಿ ಆಗಿದೆ, ಇದು 2ನೇ ಸಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯಕ್ಕೆ ಬ್ಯಾಂಕ್ನ ಮುಂಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ? ಬ್ಯಾಂಕ್ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ತನಿಖೆ ಹೇಗೆ ಸಾಗ್ತಾ ಇದೆ? ನಾಗೇಂದ್ರ ಬಾಬು, ಮಂಗಳೂರಿನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದಂತೆ ಏನು ಪೊಲೀಸರ ತನಿಖೆ